ನಮಸ್ಕಾರ. ಇರಾವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಯ ಮುಖ್ಯ ಬಾಗಿಲು ಅಥವಾ ಮನೆಯ ಬಾಗಿಲುಗಳು, ಯಾವ ಬಾಗಿಲು ಯಾವ ರೀತಿ ತೆಗೆಯಬೇಕು, ಯಾವ ದಿಕ್ಕಿಗೆ ಬಾಗಿಲನ್ನು ತೆಗೆದರೆ ನಮಗೆ ಶ್ರೇಷ್ಠ, ಮತ್ತು ಯಾವ ದಿಕ್ಕಲ್ಲಿ ತೆಗೆಯಬಾರದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಯಾವುದೇ ಬಾಗಿಲಾಗಲಿ, ಪೂರ್ವದ ಬಾಗಿಲಾಗಲಿ ಅದೇ ಬೇರೆ ರೀತಿ ತೆಗಿಬೇಕು, ಅದೇ ರೀತಿ ಉತ್ತರದ ಬಾಗಿಲಾಗಲಿ ಅದನ್ನು ಯಾವ ದಿಕ್ಕಿಗೆ ತೆಗಿಬೇಕು ಅನ್ನೋದು ಮುಖ್ಯ ಆಗಿರುತ್ತೆ. ಅದೇ ರೀತಿ ಪಶ್ಚಿಮದ ಬಾಗಿಲು, ದಕ್ಷಿಣದ ಬಾಗಿಲು, ಪ್ರತಿಯೊಂದು ದಿಕ್ಕಿನ ಬಾಗಿಲನ್ನು ಅದೇ ಒಂದು ಡಿಫ್ರೆಂಟ್ ವಿಧಾನದಲ್ಲಿ ತೆಗಿಬೇಕಾಗುತ್ತೆ. ತೆಗೆಯೋದು ಮುಚ್ಚೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಯಾವ ಬಾಗಿಲನ್ನು ಯಾವ ರೀತಿ ತೆರೆಯಬೇಕು, ಯಾವ ದಿಕ್ಕಿಗೆ ತೆರೆದು ನೋಡಿದರೆ ಅದು ನಮಗೆ ಯಾವ ಮೂಲೆಗೆ ತೆಗೆಯೋದ್ರಿಂದ ನಮಗೆ ಶ್ರೇಷ್ಠ ಅಭಿವೃದ್ಧಿ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ವಿಚಾರ ಆಗಿರುತ್ತೆ. ಈ ರೀತಿಯ ವಾಸ್ತು ಟಿಪ್ಸ್ನ ತುಂಬ ಈಸಿ ಕೆಲಸ. ಹಾಗಾಗಿ ಈ ಮಾಡೋದು ಮನೆ ಕೆಲಸ ಮಾಡಬೇಕಾದ್ರೆ ಯಾವ ದಿಕ್ಕಿಗೆ ತೆಗಿಬೇಕು, ಯಾವ ದಿಕ್ಕಿಗೆ ತೆಗಿಬಾರ್ದು ಅನ್ನೋದು ಗೊತ್ತಿದ್ರೆ, ಕಾರ್ಪೆಂಟ್ರ್ ಇರ್ತಾರೆ, ಕೆಲಸದವ್ರು ಏನಿರ್ತಾರೆ ಅವ್ರಿಗೆ ನೀವು ಈ ರೀತಿ ದಿಕ್ಕಿಗೆ ಫಿಟ್ ಮಾಡಿ, ಈ ರೀತಿ ದಿಕ್ಕಿಗೆ ತೆಗೆಯೋ ರೀತಿ ಮಾಡಿ ಅಂತ ಹೇಳಿದ್ರೆ ಅದು ನಿಮಗೆ ವಾಸ್ತುವಿನ ರೀತಿ ಒಂದು ಒಳ್ಳೆಯ ಟಿಪ್ಸ್ ಆಗಿರುತ್ತೆ. ಹಾಗಾಗಿ ಆ ರೀತಿಯ ವಾಸ್ತು ಟಿಪ್ಸ್ನ ಈ ದಿನ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ. ನೋಡಿ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇದು ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ಒಂದು ವಾಸ್ತು ಪ್ರಕಾರ ಮನೆ ಇರುತ್ತೆ ಅಂದ್ಕೊಳ್ಳಿ, ಯಾವುದೇ ಒಂದು ಡೋರ್ ಆಗಲಿ ಅದನ್ನು ಯಾವ ದಿಕ್ಕಿಗೆ ತೆಗಿಬೇಕು ಅನ್ನೋದು ಗೊತ್ತಿರಬೇಕು. ನೋಡಿ, ಮೊದಲಿಗೆ ಪೂರ್ವದ ಬಾಗಿಲು, ಪೂರ್ವ ಈಶಾನ್ಯದ ಬಾಗಿಲು ಎರಡೂ ಒಂದೇ. ಪೂರ್ವದ ದಿಕ್ಕು ಅಂದಮೇಲೆ ಅದೆರಡು ಒಂದೇ ರೀತಿ ಬರುತ್ತೆ. ಆ ಪೂರ್ವದ ದಿಕ್ಕಿನ ಬಾಗಿಲನ್ನ ನೋಡಿ, ಇದು ಈಶಾನ್ಯ ಭಾಗದಲ್ಲಿ ಫಿಕ್ಸ್ ಮಾಡಬೇಕು, ಇಂಚಸ್ ಹಾಕಿ. ಅದನ್ನು ನೀವು ಡೋರ್ ಓಪನ್ ಮಾಡಿದಾಗ ಅದು ಉತ್ತರದ ಕಡೆಗೆ ಹೋಗಬೇಕು. ನೀವು ನೋಡೋ ದಿಕ್ಕು ಈಶಾನ್ಯ ಆಗಿರಬೇಕು. ನೀವು ಪೂರ್ವದ ಬಾಗಿಲನ್ನ ತೆಗೆದಾಗ ನೀವು ಈಶಾನ್ಯ ನೋಡೋ ರೀತಿ ಮಾಡ್ಕೊಳ್ಳಿ. ಈಶಾನ್ಯ ಭಾಗಕ್ಕೆ ಫಿಕ್ಸ್ ಮಾಡಿ, ದಕ್ಷಿಣದ ಭಾಗಕ್ಕೆ ಡೋರ್ ಲಾಕ್ ಫಿಕ್ಸ್ ಮಾಡಿ. ನೀವು ಡೋರ್ ತೆಗೆದ್ರೆ ಅದು ನಿಮ್ಮ ಮುಖ ಈಶಾನ್ಯಕ್ಕೆ ನೋಡ್ತೀರಾ. ಈ ರೀತಿ ಈಶಾನ್ಯಕ್ಕೆ ಡೋರ್ ತೆಗೆದು ನೋಡೋದ್ರಿಂದ ನಿಮಗೆ ಅದು ಕೀರ್ತಿ ಪ್ರತಿಷ್ಠೆಗಳು ಮತ್ತು ಗಂಡು ಮಕ್ಕಳಿಗೆ ಅಭಿವೃದ್ಧಿ ಆಗುತ್ತೆ. ಈಶಾನ್ಯ ಭಾಗ ನೋಡೋದು, ಬಾಗಿಲು ತೆರೀತಾನೆ ಈಶಾನ್ಯದ ಕಡೆ ನೋಡಿದಾಗ ಈಶಾನ್ಯದ ಕಡೆಯಿಂದ ನಿಮಗೆ ಗಾಳಿ ಬೆಳಕು ಮನೆಗೆ ಫಸ್ಟ್ ಬರುತ್ತೆ. ಹಾಗಾಗಿ ಈಶಾನ್ಯದ ದಿಕ್ಕಿಗೆ ನೋಡೋದು ತುಂಬ ಒಳ್ಳೆಯದು. ಅದೇ ನೀವು ಈ ಕಡೆ ತೆಗೆದ್ರೆ, ಉಲ್ಟಾ ತೆಗೆದ್ರೆ ಏನಾಗುತ್ತೆ ಅಂತಲೂ ಕೇಳ್ತೀರಾ. ಅವಾಗ ಏನಾಗುತ್ತೆ ಅಂದರೆ, ನೀವು ಈ ಥರ ಮಾಡಿ ಈ ದಿಕ್ಕಿಂದ ತೆಗೆದಾಗ ನೋಡಿ, ಇದೇನಿದೆ ಈ ರೀತಿ ತೆಗೆದಾಗ ನೀವು ಆಗ್ನೇಯ ಭಾಗನ ನೋಡ್ತೀರಾ. ಬಾಗಿಲು ನೀವು ದಕ್ಷಿಣದ ಬಾಗಿಲಿಗೆ ಫಿಕ್ಸ್ ಮಾಡಿ ಈಶಾನ್ಯದ ಕಡೆ ಡೋರ್ ಲಾಕ್ ಹಾಕಿದಾಗ ನೀವು ಈ ಕಡೆಯಿಂದ ಈ ಕಡೆ ತೆಗೆದಾಗ ನೀವು ಆಗ್ನೇಯ ಭಾಗನ ನೋಡ್ತೀರಾ. ಹಾಗಾಗಿ ಬಾಗಿಲು ತೆಗೆದಾಗ ಆಗ್ನೇಯ ಭಾಗನ ನೋಡೋದು ಅಷ್ಟು ಶ್ರೇಷ್ಠ ಅಲ್ಲ. ಹಾಗಾಗಿ ನೀವು ಬಾಗಿಲು ತೆಗೆದಾಗ ಈಶಾನ್ಯ ಭಾಗನ ನೋಡೋ ರೀತಿಯೇ ನೀವು ಡೋರ್ ಫಿಕ್ಸ್ ಮಾಡಬೇಕು. ಅದೇ ರೀತಿ ನೀವು ಉತ್ತರ ಈಶಾನ್ಯದ ಬಾಗಿಲು ಫಿಕ್ಸ್ ಮಾಡೋವಾಗ ನೀವು ಈಶಾನ್ಯದ ಕಡೆ ಫಿಕ್ಸ್ ಮಾಡಬೇಕು. ನಿಮ್ಮ ಬಾಗಿಲು ತೆಗೆದಾಗ ನೀವು ಉತ್ತರ ಈಶಾನ್ಯದ ಕಡೆ ನೋಡೋ ರೀತಿ ಫಿಕ್ಸ್ ಮಾಡ್ಕೊಳ್ಳಿ. ಈಗ ಉತ್ತರದ ಬಾಗಿಲು ತೆಗಿತೀರಾ, ನೀವು ಉತ್ತರ ಈಶಾನ್ಯದ ಕಡೆ ನೋಡಬೇಕು. ಆ ರೀತಿ ನೀವು ಡೋರ್ನ ಫಿಕ್ಸ್ ಮಾಡ್ಕೊಳ್ಳಿ. ಅದು ನಿಮಗೆ ಆರ್ಥಿಕವಾಗಿ ತುಂಬ ಅಭಿವೃದ್ಧಿ ಕೊಡುತ್ತೆ. ಮನೆ ಹೆಣ್ಣು ಮಕ್ಕಳಿಗೆ ಅದು ತುಂಬ ಶ್ರೇಯಸ್ಸು. ಹಾಗಾಗಿ ಡೋರ್ಗಳು ತೆಗಿಯೋದು ಹಾಕೋದ್ರಲ್ಲೂ ನಿಮಗೆ ಅದು ಒಳ್ಳೆಯದು ಕೆಟ್ಟದ್ದು ಇದೆ. ವಾಸ್ತು ಪ್ರಕಾರ ನೀಚ ಉಚ್ಚನೂ ಇದೆ. ಹಾಗಾಗಿ ಈಶಾನ್ಯದ ಕಡೆ, ಉತ್ತರ ಈಶಾನ್ಯದ ಕಡೆ ನೋಡೋ ರೀತಿ ನೀವು ಡೋರ್ನ ಫಿಕ್ಸ್ ಮಾಡ್ಕೊಳ್ಳಿ. ಅದೇ ನಾವು ಈ ಕಡೆ ಡೋರ್ ಫಿಕ್ಸ್ ಮಾಡಿ ಹಿಂಗೆ ತೆಗೆದ್ರೆ ಏನಾಗುತ್ತೆ ಅಂತಲೂ ಕೆಲವರು ಕ್ವಶನ್ ಮಾಡ್ತೀರಾ. ನೀವು ಈ ಕಡೆ ಡೋರಲ್ಲಿ ಪಶ್ಚಿಮದ ಕಡೆ ಫಿಕ್ಸ್ ಮಾಡಿ ಬಾಗಿಲು ತೆಗೆದಾಗ ನೀವು ಹಿಂಗೆ ತೆಗೆದ್ರೆ ನೀವು ವಾಯುವ್ಯ ನೋಡ್ತೀರಾ, ಉತ್ತರ ವಾಯುವ್ಯನ ನೋಡ್ತೀರಾ. ಆ ರೀತಿ ಉತ್ತರ ವಾಯುವ್ಯನ ನೋಡಬಾರ್ದು. ನೀವು ಬಾಗಿಲು ಬೆಳಗ್ಗೆನೇ ಆಗಲಿ ಯಾವಾಗಲೇ ಆಗಲಿ ಬಾಗಿಲು ತೆಗೆದಾಗ ನೀವು ವಾಯುವ್ಯನ ನೋಡಿದ್ರೆ ನಿಮಗೆ ಶ್ರೇಯಸ್ಸು ಕಡಿಮೆ. ಉತ್ತರ ವಾಯುವ್ಯನ ನೋಡಿದ್ರೆ ನಿಮಗೆ ಗಲಾಟೆಗಳು, ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಇರೋದು, ಆ ರೀತಿಯ ಸಮಸ್ಯೆಗಳಾಗುತ್ತೆ. ಯಾಕೆ ಅಂತಂದರೆ ಪ್ರತಿಯೊಬ್ಬರು ಮನೆಯದು ಸಂಜೆ ಆಗಲಿ ಬೆಳಗ್ಗೆ ಆಗಲಿ ಬಾಗಿಲು ತೆಗಿತೀರಾ ಹಾಕ್ತೀರಾ. ಆ ಬಾಗಿಲು ಹಾಕಬೇಕಾದ್ರೆ ಈಶಾನ್ಯನ ನೋಡೋದ್ರಿಂದ ನಿಮಗೆ ಶ್ರೇಯಸ್ಸು ಜಾಸ್ತಿ. ಆ ರೀತಿ ಬಾಗಿಲು ತೆಗಿತಿದ್ದಂಗೆ ನೀವು ಈಶಾನ್ಯ ನೋಡಿದ್ರೆ ನಿಮಗೆ ಹೋಗೋ ಕೆಲಸಗಳು ಆಗುತ್ತವೆ. ಏನು ನೀವು ಮನೆ ಬಿಟ್ಟು ಹೊರಗಡೆ ಹೋಗ್ತೀರಾ, ಏನೋ ಕೆಲಸಕ್ಕೆ ಹೋಗ್ತೀರಾ, ಅಂಥ ಸಮಯಗಳಲ್ಲಿ ನಿಮಗೆ ಕೆಲಸಗಳು ಸಲೀಸಾಗುತ್ತೆ. ಅದೇ ರೀತಿ ಪಶ್ಚಿಮ ವಾಯುವ್ಯದ ಬಾಗಿಲು ಅದೇ ರೀತಿ ನೋಡಿ, ನೀವು ವಾಯುವ್ಯದ ಕಡೆ ಫಿಕ್ಸ್ ಮಾಡಿ ನೈಋತ್ಯದ ಕಡೆ ಓಪನ್ ಇಟ್ಕೊಂಡಾಗ ನೀವು ಪಶ್ಚಿಮ ವಾಯುವ್ಯನ ನೋಡ್ತೀರಾ.
ಅದು ತುಂಬ ಶ್ರೇಷ್ಠ. ಆ ರೀತಿ ನೀವು ಪಶ್ಚಿಮ ವಾಯುವ್ಯನ್ನು ನೋಡಿದ್ರೆ ಅಲ್ಲಿ ನಿಮಗೆ ಒಂದೊಂದು ಒಳ್ಳೆಯ ನಾಯಕತ್ವದ ಗುಣ ಅಥವಾ ಮನೆಯ ಗಂಡು ಮಕ್ಕಳಿಗೆ ಓದ್ ಕೆಲಸ ಆಗುತ್ತೆ. ಮತ್ತು ನೀವು ಏನೇ ಒಂದು ಅಂದ್ಕೊಂಡ್ರೂ ಅದು ನಿಮಗೆ ಮಾನಸಿಕವಾಗಿ ಕಿರಿಕಿರಿ ಕೊಡದೆ ಒಂದು ಈಸಿಯಾಗಿ ಕೆಲಸ ಆಗುತ್ತೆ. ಅದೇ ನೀವು ಏನಾದರೂ ಈ ರೀತಿ ಉಲ್ಟಾ ತೆಗೆದ್ರೆ ನೀವು ನೈಋತ್ಯನ ನೋಡ್ತೀರಾ, ಪಶ್ಚಿಮ ನೈಋತ್ಯನ ನೋಡ್ತೀರಾ. ಈ ಕಡೆ ಫಿಕ್ಸ್ ಮಾಡಿ ನೀವು ವಾಯುದ ಕಡೆಯಿಂದ ತೆಗೆದ್ರೆ ಯಾವಾಗ ನೀವು ದಿಕ್ಕನ್ನು ನೈಋತ್ಯ ನೋಡ್ತೀರೋ, ನೈಋತ್ಯ ನೋಡೋದ್ರಿಂದ ನರಳಾಟ, ಗಲಾಟೆಗಳು, ಮನೆಯ ಗಂಡು ಮಕ್ಕಳಿಗೆ ಅದು ಶ್ರೇಯಸ್ಸಲ್ಲ. ಅದೇ ರೀತಿ ದಕ್ಷಿಣ ಆಗ್ನೇಯದ ಬಾಗಿಲು ಅಂದಾಗ ಆಗ್ನೇಯದ ಕಡೆ ಫಿಕ್ಸ್ ಮಾಡಿ ನೀವು ದಕ್ಷಿಣ ನೈಋತ್ಯದ ಕಡೆ ಓಪನ್ ಮಾಡಿದಾಗ ನೀವು ದಕ್ಷಿಣ ಆಗ್ನೇಯ ನೋಡ್ತೀರಾ. ದಕ್ಷಿಣ ಆಗ್ನೇಯ ನೋಡೋದ್ರಿಂದ ಅದು ಶ್ರೇಯಸ್ಸು. ನೀವು ಯಾವುದೇ ಕಾರಣಕ್ಕೂ ದಕ್ಷಿಣ ಆಗ್ನೇಯಕ್ಕೆ ನೋಡೋ ರೀತಿನೇ ಮಾಡ್ಕೊಳ್ಳಿ. ಅದು ನಿಮಗೆ ಆರ್ಥಿಕವಾಗಿ ಅಭಿವೃದ್ಧಿ ಕೊಡುತ್ತೆ, ಮಾನಸಿಕವಾಗಿ ನೆಮ್ಮದಿ ಕೊಡುತ್ತೆ. ಅದೇ ನೀವು ಆ ರೀತಿ ಅಲ್ಲದೆ ನಾನು ಉಲ್ಟಾ ಮಾಡ್ತೀನಿ ಅಂತ ಏನಾದರೂ ನೀವು ಈ ಕಡೆ ಫಿಕ್ಸ್ ಮಾಡಿ ಹಿಂಗೆ ತೆಗೆದಾಗ ನೀವು ನೈಋತ್ಯನ ನೋಡ್ತೀರಾ. ದಕ್ಷಿಣ ನೈಋತ್ಯನ ನೋಡಿದ್ರೆ ಆ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ, ನೆಮ್ಮದಿ ಇಲ್ಲದಿರೋ ರೀತಿ ಜೀವನ ಆಗುತ್ತೆ. ಹಾಗಾಗಿ ಆ ಬಾಗಿಲುಗಳು ತೆರೆಯೋದ್ರಲ್ಲೂ ಉಚ್ಚ ನೀಚ ಇದೆ. ನೀವು ಈ ಕಡೆ ತೆಗೆದ್ರೆ ನೀಚ ಆಗುತ್ತೆ, ಈ ಕಡೆ ತೆಗೆದ್ರೆ ಉಚ್ಚ ಆಗುತ್ತೆ. ಯಾವುದೇ ಆಗಲಿ, ಪಶ್ಚಿಮ ವಾಯುವ್ಯಕ್ಕೆ ನೋಡಿದ್ರೆ ಉಚ್ಚ, ಪಶ್ಚಿಮ ನೈಋತ್ಯ ನೋಡಿದ್ರೆ ನೀಚ, ಉತ್ತರ ವಾಯುವ್ಯ ನೋಡಿದ್ರೆ ನೀಚ, ಉತ್ತರ ಈಶಾನ್ಯ ನೋಡಿದ್ರೆ ಉಚ್ಚ. ಅದೇ ರೀತಿ ಪೂರ್ವ ಈಶಾನ್ಯ ನೋಡಿದ್ರೆ ಉಚ್ಚ, ಪೂರ್ವ ಆಗ್ನೇಯ ನೋಡಿದ್ರೆ ನೀಚ ಆಗುತ್ತೆ. ನೀವು ಬಾಗಿಲು ತೆಗಿಯೋದ್ರಲ್ಲೂ ಬಾಗಿಲು ಫಿಕ್ಸ್ ಮಾಡೋದ್ರಲ್ಲೂ ಉಚ್ಚ ನೀಚ ಇರುತ್ತೆ. ಹಾಗಾಗಿ ಆ ರೀತಿ ಉಚ್ಚ ನೀಚ ತಿಳ್ಕೊಂಡು ಯಾವ ದಿಕ್ಕಿಗೆ ನಾವು ನೋಡಬೇಕು, ಯಾವ ದಿಕ್ಕಿಗೆ ಬಾಗಿಲು ತೆಗಿತಾನೆ ನಮ್ಮ ಮುಖ ನೋಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ಈ ರೀತಿ ಯಾವ ದಿಕ್ಕಿಗೆ ಬಾಗಿಲು ತೆಗಿಬೇಕು ಅನ್ನೋದು ಗೊತ್ತಿರಬೇಕು. ಅದು ಗೊತ್ತಿದ್ರೆ ಮನೆಗೆ ಏನು ಮರಗೆಲಸದವರು ಕಾರ್ಪೆಂಟರ್ ಬರ್ತಾರೆ ಅವ್ರಿಗೆ ನೀವೇ ಹೇಳ್ಬೋದು, ನೋಡಿ ಈ ದಿಕ್ಕಿಗೆ ಫಿಕ್ಸ್ ಮಾಡಿ ಈ ದಿಕ್ಕಿಗೆ ತೆಗಿಯೋ ರೀತಿ ಮಾಡಿಕೊಡಿ ಅಂತ. ಅವನ್ನೆಲ್ಲ ಫಿಕ್ಸ್ ಮಾಡಿ ಹೋದ್ಮೇಲೆ ನಮ್ಮಂಥ ವಾಸ್ತವ್ರು ಯಾರೋ ಬಂದು ನೀವು ಈ ರೀತಿ ಫಿಕ್ಸ್ ಮಾಡಿದ್ದೀರಾ, ಈ ದಿಕ್ಕಿಗೆ ತೆಗಿಬೇಕಾಗಿತ್ತು ಅಂದರೆ ಅದಕ್ಕೆ ಟವರ್ ಬೋಲ್ಟ್ಸು, ಹ್ಯಾಂಡ್ಲು ಮತ್ತು ಡೋರ್ ಲಾಕ್ಸು ಎಲ್ಲ ಹಾಕಿ ಹೋಲ್ಸ್ ಮಾಡಿ ಫಿಕ್ಸ್ ಮಾಡಿರ್ತಾರೆ. ನಾವು ಉಲ್ಟಾ ತೆಗಿಬೇಕು ಅಂದಾಗ ಅದನ್ನೆಲ್ಲ ಮರ ತೆಗೆದು ಓಪನ್ ಮಾಡಿ ಇಂಚಸ್ ಹಾಕಿ ಪಾಲಿಶ್ ಎಲ್ಲ ಆಗಿರುತ್ತೆ. ಅಂಥ ಸಮಯದಲ್ಲಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಮತ್ತು ಅದೆಲ್ಲ ಹೋಲ್ಸ್ ಬೀಳುತ್ತೆ. ಹಾಗಾಗಿ ಆ ರೀತಿ ತೊಂದರೆಗಳಲ್ಲದೆ ಅದು ಆಗೋಗ್ಬಿಡ್ಲಿ ಮಾಡಿಬಿಡೋಣ ಅಂದರೆ ಅದು ಅಲ್ಲದೆ ನಿಮ್ಗೆ ಅದು ಗೊತ್ತಿಲ್ಲ ಅಂದಾಗ ಆ ರೀತಿ ತಪ್ಪುಗಳನ್ನ ಯಾಕೆ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಈ ಥರದ ವಿಡಿಯೋಗಳನ್ನ ನೋಡಿ ನೀವು ನಮ್ಮ ಮನೆಗೆ ಈ ರೀತಿ ಇದೆ, ನಮ್ಮ ಮನೆಗೆ ಈ ರೀತಿ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಮೊದಲೇ ಗೊತ್ತಿದ್ದರೆ ಅದನ್ನು ಕಾರ್ಪೆಂಟರ್ ಮಾಡೋವಾಗಲೇ ಹೇಳ್ಬಿಟ್ರೆ ಅದು ಮನೆಗೆ ತುಂಬ ಈಸಿ ಕೆಲಸನೂ ಆಗುತ್ತೆ ಮತ್ತು ನೀಟಾಗೂ ಬರುತ್ತೆ. ಅದು ವಾಸ್ತು ಪ್ರಕಾರನೂ ಇರುತ್ತೆ ಅಂತಲೇ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಅದಲ್ಲದೆ ಡಬಲ್ ಡೋರ್ ಯಾವ ರೀತಿ ಇಡಬೇಕು ಅನ್ನೋದನ್ನು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಮನೆಗೆ ಡಬಲ್ ಡೋರ್ ಫಿಕ್ಸ್ ಮಾಡಿದಾಗ ಯಾವ ರೀತಿ ನಾವು ವಾಸ್ತು ಪ್ರಕಾರ ಡೋರ್ನ ಫಿಕ್ಸ್ ಮಾಡಬೇಕು, ಯಾವ ಬಾಗಿಲನ್ನ ಫಸ್ಟ್ ತೆಗಿಬೇಕು, ಯಾವ ಬಾಗಿಲನ್ನ ಲಾಕ್ ಮಾಡಬೇಕು, ಅಥವಾ ಯಾವ ರೀತಿ ಅದು ಉಚ್ಚ ನೀಚ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಡಬಲ್ ಡೋರ್ ಮಾಡಬೇಕಾದ್ರೆ ಅದನ್ನು ನೀವು ಯಾವ ರೀತಿ ತೆಗಿಬೇಕು, ಯಾವ ರೀತಿ ಫಿಕ್ಸ್ ಮಾಡಬೇಕು ಅನ್ನೋದು ತಿಳ್ಕೊಳೋದಕ್ಕೆ ಈ ದಿನ ಅದರ ವಿಚಾರವನ್ನು ನಿಮಗೆ ವಿವರಿಸ್ತೇನೆ. ನೋಡಿ, ಪೂರ್ವದ ಬಾಗಿಲಾದರೆ ನೀವು ಈ ಕಡೆನೂ ಫಿಕ್ಸ್ ಆಗಿರುತ್ತೆ, ಈ ಕಡೆನೂ ಆಗಿರುತ್ತೆ. ಡೋರ್ ಎರಡೂ ತೆಗೆದ್ರೆ ಎರಡೂ ಓಪನ್ ಆಗುತ್ತೆ. ಆದರೆ ನೀವು ಫಸ್ಟ್ ಓಪನ್ ಆಗಬೇಕಾಗಿರೋದು ಈಶಾನ್ಯದ್ದು, ಪೂರ್ವ ಈಶಾನ್ಯದ್ದು. ಇದು ಫಸ್ಟ್ ಓಪನ್ ಆಗಬೇಕು. ಆನಂತರ ಸೆಕೆಂಡ್ ಒನ್ ಓಪನ್ ಆಗೋ ರೀತಿ ನೀವು ಡೋರ್ ಲಾಕ್ಸು ಹಾಕ್ಕೊಳ್ಬೇಕು. ಫಸ್ಟ್ ಇದೇ ಓಪನ್ ಆಗಬೇಕು. ಇದಕ್ಕೆ ಬೇಕಾ ನೀವು ಇದು ಹಾಕ್ಕೊಳ್ಳಿ, ಏನೋ ಇಂಚಸ್ ಹಾಕಿ ಡೋರ್ ಲಾಕ್ ಹಾಕ್ಸ್ಕೊಳ್ಳಿ. ನಿಮಗೆ ಇದು ಫಸ್ಟ್ ಓಪನ್ ಆಗಬೇಕು. ಇದು ಉಚ್ಚ ಸ್ಥಾನ, ಇದು ನೀಚ ಸ್ಥಾನ. ಈ ಪೂರ್ವದ ಬಾಗಿಲಲ್ಲೇ ಎರಡು ಡೋರ್ ಇಟ್ಟಾಗ ಎರಡು ಡೋರಲ್ಲೂ ಎರಡು ಗರಿಯಲ್ಲೂ ಉಚ್ಚ ನೀಚ ಇರುತ್ತೆ. ನೋಡಿ, ಇದು ಉಚ್ಚ, ಇದು ನೀಚ. ಫಸ್ಟ್ ಇದು ಓಪನ್ ಆಗಬೇಕು, ಆನಂತರ ಇದು ಓಪನ್ ಆಗಬೇಕು. ದಕ್ಷಿಣದ್ದು ಆಮೇಲೆ ಓಪನ್ ಆಗಬೇಕು, ಈಶಾನ್ಯದ್ದು ಫಸ್ಟ್ ಓಪನ್ ಆಗಬೇಕು, ಅಥವಾ ಎರಡೂ ಒಂದೇ ಸರಿ ಓಪನ್ ಆಗಬೇಕು. ಆ ರೀತಿ ಆದರೂ ನೀವು ಮಾಡ್ಕೊಳ್ಳಿ. ಅಥವಾ ನಾನು ಫಿಕ್ಸ್ ಮಾಡಿಬಿಟ್ಟಿದ್ದೀನಿ, ನಾನು ನಿಮ್ಮ ವಿಡಿಯೋ ನೋಡಿದ್ಮೇಲೆ ನನಗೆ ಗೊತ್ತಾಯಿತು ಅನ್ನೋದಾದರೆ ಎರಡೂ ಡೋರ್ನ ತೆಗೆದಿಟ್ಕೊಳ್ಳೋ ರೀತಿ ಮಾಡ್ಕೊಳ್ಳಿ. ನೀವು ಒಂದು ಡೋರ್ನ, ಈ ಡೋರ್ನ ಮುಚ್ಕೊಂಡು ಈ ಡೋರ್ನ ತೆಗೆದ್ರೆ ನೀಚದ ಸ್ಥಾನನ ಓಪನ್ ಮಾಡ್ತೀರಾ, ಉಚ್ಚ ಸ್ಥಾನನ ಕ್ಲೋಸ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಅದು ಈ ರೀತಿ ಒಂದು ಈಶಾನ್ಯದ ಭಾಗದ್ದಾದರೆ ಏನೂ ಸಮಸ್ಯೆ ಆಗೋದಿಲ್ಲ. ಅದೇ ಪೂರ್ವದ ಮಧ್ಯಭಾಗದ ಡೋರ್ಸ್ ಆದರೆ ನೋಡಿ, ಇದು ಮಧ್ಯ ಇರುತ್ತೆ. ನೀವು ಇದನ್ನು ಓಪನ್ ಮಾಡಿದ್ರೆ ಅದು ಈಶಾನ್ಯಕ್ಕೆ ಬರುತ್ತೆ, ಉಚ್ಚ ಸ್ಥಾನಕ್ಕೆ ಬರುತ್ತೆ. ಅದೇ ನೀವೇನಾದರೂ ಈ ಬಾಗಿಲು ಓಪನ್ ಮಾಡಿದ್ರೆ, ಡಬಲ್ ಡೋರ್ ಈ ಕಡೆದು ಓಪನ್ ಮಾಡಿದ್ರೆ ನೀಚ ಸ್ಥಾನಕ್ಕೆ ಓಪನ್ ಆಗ್ತದೆ. ಹಾಗಾಗಿ
ಫಸ್ಟ್ ನೀವು ಇದನ್ನೇ ಓಪನ್ ಆಗಬೇಕು, ಸೆಕೆಂಡ್ ಒನ್ ಇದು ಓಪನ್ ಆಗಬೇಕು, ಅಥವಾ ಎರಡು ಓಪನ್ ಆದರೆ ಉಚ್ಚ ಸ್ಥಾನದಲ್ಲೇ ಇರುತ್ತೆ. ಹಾಗಾಗಿ ಪೂರ್ವದ ಬಾಗಿಲು ಅದೇ ರೀತಿ ಉಚ್ಚ ನೀಚ ಇರುತ್ತೆ. ಅದೇ ರೀತಿ ಈಶಾನ್ಯದ ಬಾಗಿಲು ಅದೇ ರೀತಿ ಮಾಡ್ಕೊಳ್ಳಿ. ಅದೇ ರೀತಿ ಉತ್ತರ ಈಶಾನ್ಯದ ಬಾಗಿಲಾದಾಗ ನೀವು ಫಸ್ಟ್ ಒನ್ನು ಈ ಉತ್ತರ ಈಶಾನ್ಯಕ್ಕೆ ಇರೋದನ್ನು ಓಪನ್ ಮಾಡಿ, ಸೆಕೆಂಡ್ ಒನ್ನು ಉತ್ತರ ವಾಯುಕ್ಕಿರೋದು ಓಪನ್ ಮಾಡಿ. ಅವಾಗ ನಿಮಗೆ ಇದು ಉಚ್ಚ ಸ್ಥಾನ ಆಗುತ್ತೆ, ಇದು ನೀಚ ಸ್ಥಾನ ಆಗುತ್ತೆ. ನೀವು ಎರಡೂ ಡೋರ್ನ ಒಂದೇ ಸರಿ ಓಪನ್ ಮಾಡ್ತೀರಾ ಮಾಡಿ, ಅವಾಗ ಉಚ್ಚ ಸ್ಥಾನನೇ ಪೂರ್ತಿ ಓಪನ್ ಮಾಡಿದ್ರೆ. ಆದರೆ ಒಂದೊಂದೇ ಓಪನ್ ಮಾಡ್ತೀನಿ ಅಂದಾಗ ಇದನ್ನ ಮೊದಲು ಓಪನ್ ಮಾಡಿ, ಇದನ್ನ ಸೆಕೆಂಡ್ ಓಪನ್ ಮಾಡಿ. ಇದಕ್ಕೆ ಡೋರ್ ಲಾಕ್ ಹಾಕ್ಸಿ, ಲಾಕ್ ಮಾಡಿಸಿ ಇದನ್ನೇ ಓಪನ್ ಇಟ್ಕೊಳ್ಳಿ. ನಾವು ಒಂದೊಂದೇ ಓಪನ್ ಮಾಡ್ತೀನಿ ಅನ್ನೋದಾದ್ರೆ, ಅಥವಾ ಎರಡೂ ಓಪನ್ ಮಾಡ್ತೀರಾ ಸಂತೋಷ, ಓಪನ್ ಮಾಡಿ. ಆದರೆ ಮಾಡ್ತೀರಾ ನೀಚ ಸ್ಥಾನ ಓಪನ್ ಮಾಡ್ತೀರಾ, ಉಚ್ಚ ಸ್ಥಾನನ ಕ್ಲೋಸ್ ಮಾಡ್ತೀರಾ. ಆ ರೀತಿ ಮಾಡ್ಕೊಳ್ಬಾರ್ದು. ಉಚ್ಚ ಸ್ಥಾನ ನೀಚ ಸ್ಥಾನದಲ್ಲೂ ತಪ್ಪು ಒಳ್ಳೆಯದು ಇದೆ. ನೀವು ಉತ್ತರ ಈಶಾನ್ಯ ಓಪನ್ ಮಾಡಿದಾಗ ಮನೆ ಹೆಣ್ಮಕ್ಳು ಶ್ರೇಯೋಭಿವೃದ್ಧಿ ಆಗುತ್ತೆ. ಅದೇ ಉತ್ತರ ಪೂರ್ತಿ ಓಪನ್ ಮಾಡಿದ್ರು ತುಂಬಾ ಒಳ್ಳೇದು. ಅದೇ ಉತ್ತರ ವಾಯುವ್ಯದ ನೀಚ ಸ್ಥಾನದ್ದೇನಾದ್ರೂ ಓಪನ್ ಮಾಡಿದ್ರೆ ಅದು ಅಷ್ಟೊಂದು ಶ್ರೇಷ್ಠ ಅಲ್ಲ. ಅದೇ ರೀತಿ ಪಶ್ಚಿಮ ವಾಯುವಿದ್ದು ಅದೇ ರೀತಿ ನೋಡಿ, ಇದು ಫಸ್ಟ್ ಓಪನ್ ಮಾಡಿ, ಇದು ಸೆಕೆಂಡ್ ಓಪನ್ ಮಾಡಿ. ಇದಕ್ಕೆ ಲಾಕ್ ಹಾಕ್ಸಿ ಕ್ಲೋಸ್ ಮಾಡಿ, ನೀವು ಇದೊಂದೇ ಬಳಸ್ಕೊಡಿ, ಅದು ಉಚ್ಚ ಸ್ಥಾನ ಇರುತ್ತೆ. ಅಥವಾ ಎರಡು ಡೋರ್ ಓಪನ್ ಮಾಡ್ತೀರಾ, ಅದು ಉಚ್ಚ ಸ್ಥಾನನೇ. ಅದೇ ನೀವು ಇದನ್ನ ಕ್ಲೋಸ್ ಮಾಡ್ಕೊಂಡು ಇದನ್ನ ಫಸ್ಟ್ ಓಪನ್ ಮಾಡಿ ಅದನ್ನ ಆಮೇಲೆ ಮಾಡ್ತೀರಿ ಅಂದ್ರೆ ಇದು ನೀಚ ಸ್ಥಾನ ಆಗುತ್ತೆ, ಇದು ಉಚ್ಚ ಸ್ಥಾನ ಆಗುತ್ತೆ. ಹಾಗಾಗಿ ನೀಚ ಸ್ಥಾನನ ಫಸ್ಟ್ ಓಪನ್ ಮಾಡಬಾರ್ದು, ಉಚ್ಚ ಸ್ಥಾನನೇ ಫಸ್ಟ್ ಓಪನ್ ಮಾಡಬೇಕು. ನಾವು ಜಾಸ್ತಿ ಬಳಕೆ ಮಾಡ್ತಾ ಇದ್ದೀವಿ, ನಾವು ಸಿಂಗಲ್ ಡೋರೇ ಬಳಸೋದು ಅಂದರೆ, ಡಬಲ್ ಡೋರ್ ನಾವು ತೆಗಿಯೋದು ಏನೋ ರೇರ್ ಕೇಸು ಅಂದರೆ ಫಸ್ಟ್ ಉಚ್ಚ ಸ್ಥಾನದೇ ಓಪನ್ ಮಾಡಬೇಕು, ಆಮೇಲೆ ನೀಚ ಸ್ಥಾನದ್ದು ಓಪನ್ ಮಾಡಬೇಕು. ಅದೇ ರೀತಿ ದಕ್ಷಿಣಾಗ್ನೇಯದ ಬಾಗಿಲಾದಾಗೂ ಅದೇ ರೀತಿ ನೋಡಿ, ಇದು ದಕ್ಷಿಣಾಗ್ನೇಯದ ಉಚ್ಚ ಸ್ಥಾನ ಫಸ್ಟ್ ಓಪನ್ ಮಾಡಿ, ಇದು ದಕ್ಷಿಣ ನೈಋತ್ಯದ ನೀಚ ಸ್ಥಾನ. ಹಾಗಾಗಿ ಇದನ್ನ ಸೆಕೆಂಡ್ ಒನ್ನೇ ಬಳಸ್ಬೇಕು ನೀವು. ಇದೇನಿದೆ ದಕ್ಷಿಣ ಆಗ್ನೇಯದ್ದು ಫಸ್ಟ್ ಓಪನ್ ಮಾಡಿ, ಅದು ಉಚ್ಚ ಸ್ಥಾನ. ದಕ್ಷಿಣ ನೈಋತ್ಯದ್ದು ಅಂದ್ರೆ ಎರಡನೇದು ಏನಿದೆ ಅದನ್ನು ನೀವು ಈ ಕಡೆದನ್ನ ನೀವು ಎರಡನೇದು ಅಂದ್ರೆ ಉಚ್ಚ ಸ್ಥಾನ ನೀಚ ಸ್ಥಾನದಲ್ಲಿ ನಾನು ನಂಬರ್ ಕೊಟ್ಟಿದ್ದೇನೆ. ಇದನ್ನ ಫಸ್ಟ್ ಓಪನ್ ಮಾಡಿ, ಇದನ್ನ ಸೆಕೆಂಡ್ ಓಪನ್ ಮಾಡಿ. ಇದಕ್ಕೆ ಲಾಕ್ ಹಾಕ್ಸಿ ಇದನ್ನ ಓಪನ್ ಇಟ್ಕೊಳ್ಳಿ. ನಾವು ಜಾಸ್ತಿ ಬಳಸ್ತಾ ಇದ್ದೀವಿ ಅನ್ನೋದಾದ್ರೆ ಒಂದನೇ ನಂಬರ್ದು ಉಚ್ಚ ಸ್ಥಾನದ್ದೇ ನೀವು ಜಾಸ್ತಿ ಬಳಕೆ ಮಾಡಿ, ಅದು ತುಂಬಾ ಶ್ರೇಷ್ಠ. ಅದೇ ನಾವು ಎರಡೂ ಬಳಸ್ತೀರಾ ತೊಂದರೆ ಇಲ್ಲ. ಅದೇ ಒಂದೇ ಬಳಸ್ತೀರಾ, ಉಚ್ಚ ಸ್ಥಾನದ್ದು ಬಳಸದೆ ನೀಚ ಸ್ಥಾನದ್ದು ಬಳಸಿ ಉಚ್ಚ ಸ್ಥಾನದನ್ನ ಲಾಕ್ ಮಾಡಿದ್ರೆ ಅದು ನಿಮಗೆ ತೊಂದರೆ. ಅದು ಉಚ್ಚ ಸ್ಥಾನದ್ದೇ ಓಪನ್ ಆಗಬೇಕು, ನೀಚ ಸ್ಥಾನದ್ದು ಯಾವುದೇ ಕಾರಣಕ್ಕೂ ಓಪನ್ ಆಗಬಾರ್ದು. ಉಚ್ಚ ನೀಚ ಅನ್ನೋದು ಎರಡೆರಡು ಗರಿ ಇದ್ದಾಗ ತುಂಬ ಇಂಪಾರ್ಟೆಂಟ್ ಆಗಿ, ಅದು ಮಧ್ಯಭಾಗಗಳಿದ್ದಾಗ ತುಂಬ ಕೇರ್ಫುಲ್ ಆಗಿ ಅದನ್ನು ನೀವು ಬಳಕೆ ಮಾಡೋದು ಗೊತ್ತಿರಬೇಕು. ಅದಕ್ಕೋಸ್ಕರ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಎರಡು ಗರಿಗೆ ಉಚ್ಚ ನೀಚ ಯಾವ ರೀತಿ ಇರುತ್ತೆ, ಅಥವಾ ಒಂದೇ ಡೋರು ಅಂದಾಗ ಯಾವ ದಿಕ್ಕಿಗೆ ನಾವು ಮುಖ ಮಾಡಿ ತೆಗೆಯೋ ರೀತಿ ನಮಗೆ ವಾಸ್ತು ಪ್ರಕಾರ ಇರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ದೇವ್ರ ಮನೆದು ಅದೇ ರೀತಿ, ಮೈನ್ ಡೋರ್ದು ಅದೇ ರೀತಿ, ಮಾಸ್ಟರ್ ಬೆಡ್ರೂಮ್ದು ನಾನು ಹೇಳಿರೋ ರೀತಿ ನೀವು ವಾಸ್ತು ಪ್ರಕಾರ ಓಪನ್ ಮಾಡ್ಕೊಳ್ಳಿ. ಅದು ನಿಮಗೆ ವಾಸ್ತುವಿನ ರೀತಿ ಓಪನ್ ಮಾಡೋದ್ರಿಂದ ಅದು ಎಲ್ಲೋ ಒಂದು ಕಡೆ ಒಂದು 100 ಮಾರ್ಕ್ಸಲ್ಲಿ ಅದು 1 ಮಾರ್ಕ್ಸ್ ಆಗುತ್ತೆ. ಫಾಲೋಅಪ್ ಮಾಡೋದ್ರಲ್ಲಿ ಪ್ರತಿಯೊಂದು ಫಾಲೋಅಪ್ ಮಾಡಿ, ಅದು ನಿಮಗೆ ಸಣ್ಣ ಪುಟ್ಟ ಕೆಲವೊಂದು ತಪ್ಪುಗಳನ್ನು ಕೂಡ ಈ ಥರದವೆಲ್ಲ ನಿಮಗೆ ಒಂದು ಒಳ್ಳೆ ರೀತಿಲಿ ಅನುಕೂಲ ಕೊಡೋದಕ್ಕೆ, ವಾಸ್ತು ಪ್ರಕಾರ ಇರೋದಕ್ಕೆ ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾವುದೇ ಮನೆಗಾಗಲಿ ಡೋರ್ ಯಾವ ದಿಕ್ಕಿಗೆ ನೋಡಬೇಕು, ನಾವು ಬಾಗಿಲು ತೆಗಿತಿದ್ದಂಗೆ ಯಾವ ದಿಕ್ಕಿಗೆ ನೋಡಬೇಕು ಅನ್ನೋದು ಮುಖ್ಯ ಆಗಿರುತ್ತೆ. ಅದರಿಂದನೂ ನಿಮಗೆ ಸಕ್ಸಸ್ ರೇಟ್ ಅನ್ನೋದು ಕೌಂಟ್ ಆಗ್ತಾ ಹೋಗುತ್ತೆ. ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಇದೇ ರೀತಿಯ ವಾಸ್ತು ಟಿಪ್ಸ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಒಳ್ಳೊಳ್ಳೆಯ ವಿಚಾರಗಳು ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.